ಮಡಿಕೇರಿ ದಸರಾ ಜನೋತ್ಸವಕ್ಕೆ ಮಂಗಳವಾರ ಸಾಂಪ್ರದಾಯಿಕ ಚಾಲನೆ ಸಿಕ್ಕಿದೆ. ಎಂದಿನಂತೆ ದಸರಾ ಹಾಗೂ ದಶಮಂಟಪ ಸಮಿತಿ ಮತ್ತು ಪ್ರಮುಖರನ್ನೊಳಗೊಂಡ ಪೇಟೆ ಶ್ರೀರಾಮ ಮಂದಿರದಲ್ಲಿ ಪ್ರಾರ್ಥಿಸಿ ಪೂಜೆ ಸಲ್ಲಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಐತಿಹಾಸಿಕ ದಸರಾ ಉತ್ಸವವನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಮುನ್ನುಡಿಯನ್ನು ಇಡ್ತಾ ಇದ್ದೇವೆ. ಸಾಂಪ್ರದಾಯಿಕವಾಗಿ ಪೇಟೆ ಶ್ರೀರಾಮ ಮಂದಿರದಲ್ಲಿ ಪೂಜೆಯನ್ನು ಮಾಡುವುದರೊಂದಿಗೆ ದಸರಾ ಉತ್ಸವಕ್ಕೆ ಪ್ರಾರಂಭೋತ್ಸವವನ್ನು ಮಾಡ್ತೇವೆ. ಅದೇ ರೀತಿ ಇವತ್ತು ಇಲ್ಲಿ ಪೇಟೆ ಶ್ರೀರಾಮ ಮಂದಿರದಲ್ಲಿ ಪೂಜೆಯನ್ನು ಮಾಡಿ ಇನ್ನು ಹೋಗಿ ಕಾವೇರಿ ಕಲಾಕ್ಷೇತ್ರದಲ್ಲಿ ಸಭೆ ಮಾಡುವುದರೊಂದಿಗೆ ದಸರಾಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಪೂಜೆಯ ಬಳಿಕ ಕಾವೇರಿ ಕಲಾಕ್ಷೇತ್ರದಲ್ಲಿ ದಸರಾ ಸಮಿತಿಯ ಮೊದಲ ಸಭೆ ನಡೆಯಿತು. ದಸರಾ ಸಮಿತಿಯ ಅಧ್ಯಕ್ಷರಾದ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ಸಾಲಿನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಸಭೆಯಲ್ಲಿ ಕೇವಲ ನೂತನ ಆಡಳಿತ ಮಂಡಳಿಯನ್ನು ಮಾತ್ರ ರಚಿಸಲಾಗುತ್ತಿದ್ದು ದಸರಾ ಆಚರಣೆ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚಿಸಲಾಗುತ್ತದೆ ಎಂದು ಚಾರುಲತಾ ಸೋಮಲ್ ಸಲಹೆ ನೀಡಿದರು. ಯಾವುದೇ ಗೊಂದಲಗಳಿಗೆ ಆಸ್ಪದವಾಗದಂತೆ ಸಭೆ ನಡೆಸಲು ಅವಕಾಶ ನೀಡಿ ಎಂದ ಅವರು, ತಪ್ಪಿದರೆ ಜಿಲ್ಲಾಡಳಿತ ವತಿಯಿಂದ ಸಮಿತಿ ರಚಿಸಿ ಉತ್ಸವ ಆಚರಿಸಲಾಗುವುದು ಎಂದರು. ದಸರಾ ಸಮಿತಿ ಪ್ರಮುಖರಾದ ಟಿಪಿ ರಮೇಶ್ ಮಾತನಾಡಿ, ಮುಂದಿನ ಸಭೆಯಲ್ಲಿ ವಿವಿಧ ಉಪ ಸಮಿತಿಗಳನ್ನು ರಚಿಸಿಕೊಂಡು ಉತ್ಸವದ ರೂಪುರೇಷೆ ರೂಪಿಸುವಂತೆ ಸಲಹೆ ನೀಡಿದರು. ಸಂಭ್ರಮದ ಆಚರಣೆ ಬಗ್ಗೆ ರೂಪುರೇಷೆ ತಯಾರಿಸೋಣ ಎಂದು ಟಿಪಿ ರಮೇಶ್ ಹೇಳಿದರು. ಕಳೆದ ಬಾರಿ ಕೊರೋನಾ ಭೀತಿಯಲ್ಲೂ ಸಾಂಪ್ರದಾಯಿಕ, ಸರಳ ಹಾಗೂ ಕಳಂಕರಹಿತ ದಸರಾ ಆಚರಿಸಲಾಗುತ್ತಿದೆ ಎಂದು ದಸರಾ ಸಮಿತಿ ನಿರ್ಗಮಿತ ಅಧ್ಯಕ್ಷ ರಾಬಿನ್ ದೇವಯ್ಯ ಹೇಳಿದರು. ಈ ಬಾರಿ ಉತ್ಸವಕ್ಕೂ ಮುನ್ನವೇ ಸಿಎಂ 1 ಕೋಟಿ ನೀಡುವ ಭರವಸೆ ಇಟ್ಟಿದ್ದಾರೆ. ಕೊರೋನಾ ಮಾರ್ಗಸೂಚಿಯಲ್ಲೇ ಉತ್ತಮ ರೀತಿಯ ಆಚರಣೆ ಮಾಡೋಣ ಎಂದು ರಾಬಿನ್ ದೇವಯ್ಯ ಹೇಳಿದರು. ಯುವಕರಿಗೆ ಆಸಕ್ತಿ ಇರ್ತಕ್ಕಂಥದ್ದು ನಿಜ. ಆದರೆ ನಾವು ಎಲ್ಲ ವ್ಯವಸ್ಥೆಯನ್ನು ಕೂಡ ಮನಗಂಡು
ಸಂಪ್ರದಾಯಕ್ಕೆ ಒತ್ತು ಕೊಟ್ಟಂತೆ ಸರಳವಾಗಿ ಸರ್ಕಾರ ಯಾವ ಗೈಡ್ಲೈನ್ಸ್ ಅನ್ನು ಕೊಡುತ್ತೋ ಅದರ ರೀತಿಯಲ್ಲಿ ಆಚರಿಸೋಣ ಅಂತ ವಿನಂತಿಯನ್ನ ಮಾಡ್ತಾ 2ನೇ ತಾರೀಕಿಗೆ ಕರಗ ಉತ್ಸವ ಪ್ರಾರಂಭ ಆಗುತ್ತೆ. ಆ ಕರಗ ಉತ್ಸವವೂ ಕೂಡ ಸಾಂಪ್ರದಾಯಿಕವಾಗಿ ಯಾವ ರೀತಿ ಮಾಡಬೇಕು ಅಂತ ಕರಗ ಸಮಿತಿಯವರು ತೀರ್ಮಾನ ಮಾಡ್ತಾರೆ. ದಸರಾ ಸಮಿತಿ ನೂತನ ಕಾರ್ಯಾಧ್ಯಕ್ಷ ಕೆಎಸ್ ರಮೇಶ್ ಮಾತನಾಡಿ, ಚಾಮರಾಜನಗರ, ಮೈಸೂರು, ಮಂಗಳೂರುಗಳಲ್ಲೂ ದಸರಾ ಆಚರಣೆಯಾಗುತ್ತಿದ್ದು ಹಣವು ಬಿಡುಗಡೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಮಡಿಕೇರಿಯಲ್ಲೂ ಅದ್ದೂರಿ ದಸರಾಕ್ಕೆ ಅವಕಾಶ ಕಲ್ಪಿಸಬೇಕೆಂದು ಸಲಹೆ ನೀಡಿದರು. ಈ ಬಗ್ಗೆ ಸಮಿತಿ ಸಭೆಯಲ್ಲಿ ನಾಳೆಯೇ ರೂಪುರೇಷೆ ರೂಪಿಸಿ ಜಿಲ್ಲಾಡಳಿತದ ಗಮನಕ್ಕೆ ತರಲಾಗುವುದು ಎಂದು ಕೆಎಸ್ ರಮೇಶ್ ಹೇಳಿದರು. ಜೀವನ ಹೀಗೆ ತೊಡಗನ್ನು ನಡೆಸಿಕೊಂಡಿದೆ. ಸೊ ಅದರ ಮಧ್ಯೆಯೂ ಕೂಡ ಹಬ್ಬ ಹರಿದಿನಗಳು ಬರ್ತಾ ಇದೆ. ವಿಶೇಷವಾಗಿ ಸಂಪ್ರದಾಯವನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು, ಅದು ಮುಂದಿನ ಪೀಳಿಗೆಗೂ ಒಂದು ತೆಗೆದುಕೊಂಡು ಹೋಗಬೇಕು ಅನ್ನೋ ಉದ್ದೇಶದಲ್ಲಿ ಕಳೆದ ವರ್ಷ ಅಂತಹ ಕೊರೋನಾ ಪಾಸಿಟಿವಿಟಿ ರೇಟ್ ಜಾಸ್ತಿ ಇದ್ರೂ ಕೂಡ ನಾವು ಅಚ್ಚುಕಟ್ಟಾಗಿ ಸರ್ಕಾರದ ನಿಯಮವನ್ನು ಪಾಲಿಸಿ ಮಾಡಿದ್ದೇವೆ. ಅದೇ ರೀತಿ ಈ ವರ್ಷ ನಮ್ಮ ಪಾಸಿಟಿವಿಟಿ ರೇಟ್ ತುಂಬ ಕಡಿಮೆ ಆಗಿದೆ. ನನ್ನ ವೈಯಕ್ತಿಕ ಒಂದು ವಿಚಾರ ಇದೆ. ನಾಳೆ ನಮ್ಮ ಸಮಿತಿಯ ಎಲ್ಲ ಸಮಿತಿಯ ಪದಾಧಿಕಾರಿಗಳು ಸೇರಿ ಚರ್ಚೆ ಮಾಡಿ ರೂಪುರೇಷೆಯನ್ನು ತಯಾರಿಸಿ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಶಾಸಕರು MP ಅವರ ನಾವು ಈ ವಿಷಯವನ್ನು ಮನ್ನಣೆ ಮಾಡಲಿದ್ದೇವೆ. ಆದರೆ ಇವತ್ತಿಗಾಗಲೇ ಮೈಸೂರಿನಲ್ಲಿ, ಚಾಮರಾಜನಗರದಲ್ಲಿ, ಮಂಗಳೂರಿನಲ್ಲಿ ಅದ್ದೂರಿಯ ದಸರಾಕ್ಕೆ ತಯಾರಿಯಾಗಿದೆ. ಪತ್ರಿಕೆಯಲ್ಲಿ ನಾವು ಓದಿದ್ದೇವೆ, ಅವರ ಸಭೆ ಕೂಡ ಆಗಿದೆ. ಅಲ್ಲಿಯ ಎಲ್ಲ ಶಾಸಕರು ಮತ್ತು ಅಧಿಕಾರಿಗಳು ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈಗ ನಾವು ತಿಳ್ಕೊಂಡಾಗೆ, ನಾವು ನೋಡಿದಾಗೆ ಈ ಒಂದು ದಸರಾ ಹಬ್ಬ ಎಲ್ಲೆಲ್ಲಿ ನಡೆಸ್ತಾರೆ ಆಯಾ ಎಲ್ಲ ಅಧಿಕಾರಿಗಳಿಗೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಅಧಿಕಾರವನ್ನು ನೀಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರ ಪರವಾಗಿ ನಾನು ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಆಡಳಿತಾಧಿಕಾರಿಗಳು ಆದಂಥ ಹಾಗೂ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಮೇಡಮ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ಸರ್ಕಾರದ ನಿಯಮವನ್ನು ಪಾಲಿಸಿಕೊಂಡು ಎಲ್ಲವನ್ನು ಸ್ವಲ್ಪ ಸಡಿಲ ಮಾಡಿ ನಮಗೆ ಸಣ್ಣದಾಗಿ ಅದ್ದೂರಿಯಾಗಿ ಯಾವುದೇ ಟೂರಿಸ್ಟ್ ಇಲ್ಲದೆ ಅಥವಾ ನಮ್ಮ ಕೊಡಗಿನ ಜನತೆಗೆ ಸೀಮಿತವಾಗಿ ನಮಗೆ ಒಂದು ದಸರಾ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ನಾವು ಕೊರೋನಾ ಮಹಾಮಾರಿಯಲ್ಲಿ ತುಂಬ ನೊಂದಿದ್ದೇವೆ. ಎಲ್ಲರಿಗೂ ಈಗ ಕೊರೋನಾದ ಭಯ ಇದೆ. ನಾವೆಲ್ಲರೂ ಮಾಸ್ಕ್ ಹಾಕಿಕೊಳ್ತೇವೆ, ಎಲ್ಲವೂ ನಾವು ಮಾಡ್ತಾ ಇದ್ದೇವೆ. ಆದರೆ ಇವತ್ತು ಅದರೊಂದಿಗೆ ವ್ಯಾಕ್ಸಿನೇಷನ್ ಕೂಡ ಎಲ್ಲರೂ ಆಗಿದೆ. ಇನ್ನೂ ಕೆಲವರು ಒಂದೊಂದು ಆಗಲಿಕ್ಕೆ ಬಾಕಿ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಕಾರ್ಯಕ್ರಮವನ್ನು ರೂಪುರೇಷೆ ಮಾಡಿ ತಮ್ಮ ಬಳಿ ಬರ್ತೇವೆ. ತಮ್ಮ ಸಹಕಾರ ನಮಗೆ ಅತ್ಯಮೂಲ್ಯವಾದ. ದಯವಿಟ್ಟು ನಿಮ್ಮ ಸಹಕಾರವನ್ನು ಇವರೆಲ್ಲರ ಪರವಾಗಿ ನಾನು ಹೇಳ್ಕೊಳ್ತೇನೆ. ಸಭೆಯಲ್ಲಿ ದಸರಾ ಸಮಿತಿ ಕಾರ್ಯದರ್ಶಿ ಹಾಗೂ ಆಯುಕ್ತರಾದ ರಾಮದಾಸ್, ದಶಮಂಟಪ ಸಮಿತಿ ಅಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ, ನೂತನ ಪ್ರಧಾನ ಕಾರ್ಯದರ್ಶಿ BY ರಾಜೇಶ್, ನೂತನ ಖಜಾಂಜಿ ಶ್ವೇತಾ ಪ್ರಶಾಂತ್ ಮತ್ತಿತರರು ಉಪಸ್ಥಿತರಿದ್ದರು. ಮಡಿಕೇರಿ ದಸರಾ ಜನೋತ್ಸವ ನೂತನ ಸಮಿತಿ ಆಯ್ಕೆ ಸಂದರ್ಭ ಪ್ರಧಾನ ಕಾರ್ಯದರ್ಶಿಯನ್ನು ನೇಮಿಸುವ ವಿಚಾರದಲ್ಲಿ ಗೊಂದಲ ಏರ್ಪಟ್ಟಿತು. ಆಯುಕ್ತರಾದ ರಾಮದಾಸ್ ಅವರು ಹುದ್ದೆಗೆ ಯಾರನ್ನು ಆಯ್ಕೆ ಮಾಡಬಹುದು ಎಂಬ ಬಗ್ಗೆ ಬೈಲಾದಲ್ಲಿರುವ ಅಂಶವನ್ನು ಮಂಡಿಸಿದಾಗ BY ರಾಜೇಶ್ ಅವರ ಹೆಸರನ್ನು ಕೆಲವರು ಉಲ್ಲೇಖಿಸಿದರು. ಇದೇ ವೇಳೆ ಎದ್ದು ನಿಂತ ಅರುಣ್ ಶೆಟ್ಟಿ ಬೈಲಾದಲ್ಲಿರುವಂತೆ ಆಯ್ಕೆ ಮಾಡಿ ಎಂದು ಒತ್ತಾಯಿಸಿದರು. ಈ ಹುದ್ದೆಯನ್ನು ಸಾರ್ವಜನಿಕ ವಲಯದಿಂದ ಆಯ್ಕೆ ಮಾಡಿ ಎಂದು ಮಹೇಶ್ ಜೈನಿ ಸಲಹೆ ನೀಡಿದಾಗ ಕೆಲವರು ಮಹೇಶ್ ಜೈನಿ ಪರ, ಮತ್ತೆ ಕೆಲವರು ಅರುಣ್ ಶೆಟ್ಟಿ ಪರ ವಾದಿಸಿದರು. ಇದರಿಂದಾಗಿ ಕೈ ಎತ್ತುವ ಮೂಲಕ ಆಯ್ಕೆ ಮಾಡೋಣ ಎಂದು ಆಯುಕ್ತರು ಸಲಹೆ ನೀಡಿದರು. ಕೆಲವರು ರಾಜೇಶ್ ಪರ ಕೈ ಎತ್ತಿಯೇ ಬಿಟ್ಟರು. ಆದರೆ ಇದಕ್ಕೂ ವಿರೋಧ ವ್ಯಕ್ತವಾಯಿತು. ಬಳಿಕ ಲಾಟರಿ ಎತ್ತೋಣ ಎಂದು ಆಯುಕ್ತರು ಹೇಳಿದಾಗಲೂ ಆಕ್ಷೇಪ ವ್ಯಕ್ತವಾಯಿತು. ಸಭೆಯು ಗೊಂದಲದ ಗೂಡಾಯಿತು. ಈಗ ನಗರಸಭಾ ಸದಸ್ಯರೇ ಕಾರ್ಯಾಧ್ಯಕ್ಷರಾಗಿದ್ದರಿಂದ ಎಲ್ಲ ಸ್ಥಾನಗಳು ಇಲೆಕ್ಟೆಡ್ ಬೋರ್ಡಿಗೆ ಹೋಗ್ತಾ ಇದೆ. ಸಾರ್ವಜನಿಕರ ಇನ್ವಾಲ್ವ್ಮೆಂಟ್ ದಸರಾದಲ್ಲಿ ಇರುವಂಥ ಚಾನ್ಸ್ ಇಲ್ಲ. ಅದಕ್ಕಾಗಿ ಒಂದು ಸ್ಥಾನವನ್ನು ಈ ಬಾರಿ ನಮ್ಮ ಒಂದು ಮಹಿಳಾ ಪ್ರಕಾರ ಆಗದಾದ್ರೆ ಕಾರ್ಯಾಧ್ಯಕ್ಷರು ಸಾರ್ವಜನಿಕ ಜಾಸ್ತಿ ಚರ್ಚೆ ಬೇಡ. ಪ್ರಧಾನ ಕಾರ್ಯದರ್ಶಿಗೆ ಅರುಣ್ ಶೆಟ್ಟಿನೇ ಮಾಡಿ. ಅರುಣ್ ಶೆಟ್ಟಿ
ಈ ವೇಳೆ ಎದ್ದು ನಿಂತ ಡಿಸಿ ಅಕ್ಟೋಬರ್ 6ರಿಂದ ದಸರಾ ಆರಂಭವಾಗುತ್ತಿರುವುದರಿಂದ ಸಮಿತಿ ರಚನೆಗೆ ಅವಕಾಶ ಕೊಡಿ ಎಂದು ಮನವಿ ಮಾಡಿದರಲ್ಲದೆ ತಪ್ಪಿದರೆ ನಾವೇ ಸಮಿತಿ ಮಾಡಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ನೀಡಿದರು. ಪರಿಸ್ಥಿತಿಯನ್ನು ಅವಲೋಕಿಸುತ್ತಿದ್ದ ಟಿಪಿ ರಮೇಶ್ ಮಧ್ಯ ಪ್ರವೇಶಿಸಿ ಸಮಾಧಾನ ಹೇಳಿದರು. ಅಂತಿಮವಾಗಿ ಲಾಟರಿ ಎತ್ತಲಾಗಿ ರಾಜೇಶ್ ಯಲ್ಲಪ್ಪ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು. ಇನ್ನು ಸಭೆಯ ಆರಂಭದಲ್ಲೇ ಭಿತ್ತಿಪತ್ರವೊಂದು ಗೊಂದಲಕ್ಕೆ ಕಾರಣವಾಯಿತು. ಕೊರೋನಾ ವ್ಯಾಕ್ಸಿನ್ ಬಗ್ಗೆ ಬಿಜೆಪಿ ಹೆಸರಿದ್ದ ಭಿತ್ತಿಪತ್ರವೊಂದು ವೇದಿಕೆ ಹಿಂಭಾಗದಲ್ಲಿದ್ದುದನ್ನು ತಣ್ಣೀರ ಮೈನಾ ಆಕ್ಷೇಪಿಸಿದ್ದರು. ಕೂಡಲೇ ಅದನ್ನು ತೆರವುಗೊಳಿಸಿ ಎಂದು ತಾಕೀತು ಮಾಡಿದರು. ಇದು ಕೆಲವರ ಆಕ್ಷೇಪಕ್ಕೆ ಗುರಿಯಾಯಿತು. ಈ ವೇಳೆ ಮಾತಿನ ಚಕಮಕಿಯೂ ನಡೆಯಿತು. ಆ ಭಿತ್ತಿಪತ್ರವನ್ನು ತೆರವುಗೊಳಿಸಲಾಯಿತು. ತೆರವುಗೊಳಿಸುವುದು ಬೇಡ ಎಂದು ಕೆಲವರು ಒತ್ತಾಯಿಸಿದರು. ಅಂತಿಮವಾಗಿ ಭಿತ್ತಿಪತ್ರವನ್ನು ಅಲ್ಲಿಂದ ತೆಗೆದು ಸಭೆಗೆ ಅನುವು ಮಾಡಿಕೊಡಲಾಯಿತು. ಅಲ್ಲಿ ಕೆಳಗಡೆ ಇದೆ ನೋಡಿ, ಕೆಳಗಡೆ ಸರ್ ದಯವಿಟ್ಟು ನಾನು ಆಕ್ಷೇಪಣೆ ಮಾಡ್ತಾ ಇಲ್ಲ, ನಾನೊಂದು ಸಲಹೆ ಕೊಡ್ತಿದ್ದೇನೆ ಅಷ್ಟೇ. ಸರ್ಕಾರ ಅಧಿಕಾರಿಗಳಿದ್ದಾರೆ ಅಲ್ಲ ನೋಡಿ, ಸಮಸ್ಯೆ ಇಲ್ಲ, ನಮಗೆ ಸಮಸ್ಯೆ ಇಲ್ಲ, ತೊಂದರೆ ಆಗ್ಬೋದು, ಅದನ್ನು ಮಾಡಬೇಡಿ. ರಾಜಕೀಯ ಮಾಡಿ ಇಲ್ಲ ಸರ್, ಅಲ್ಲಿ ನಾನು ಆಕ್ಷೇಪಣೆ ಕೊಡಗು ಜಿಲ್ಲಾಧಿಕಾರಿ ಹಾಗೂ ದಸರಾ ಸಮಿತಿ ಅಧ್ಯಕ್ಷರಾದ ಚಾರುಲತಾ ಸೋಮಲ್ ಅಧ್ಯಕ್ಷತೆಯಲ್ಲಿ ನಗರ ದಸರಾ ಸಮಿತಿ ಸಭೆ ಮಂಗಳವಾರ ನಗರದ ಕಾವೇರಿ ಕಲಾಕ್ಷೇತ್ರದಲ್ಲಿ ನಡೆಯಿತು. ಸಭೆಯಲ್ಲಿ ನೂತನ ಕಾರ್ಯಾಧ್ಯಕ್ಷರಾಗಿ ದಂಡಿನ ಮಾರಿಯಮ್ಮ ದಸರಾ ಸಮಿತಿ ಪದಾಧಿಕಾರಿ ಹಾಗೂ ನಗರಸಭಾ ಸದಸ್ಯ ಕೆಎಸ್ ರಮೇಶ್ ಆಯ್ಕೆಯಾಗಿದ್ದಾರೆ. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ರಮೇಶ್, ಕೊರೋನಾ ಹಿನ್ನೆಲೆಯಲ್ಲಿ ಕಳೆದ 2-3 ವರ್ಷಗಳಿಂದ ಸಂಭ್ರಮಾಚರಣೆಗೆ ಅವಕಾಶ ಸಿಗದ ಹಿನ್ನೆಲೆಯಲ್ಲಿ ಈ ಬಾರಿ ಅದ್ದೂರಿ ದಸರಾ ಆಚರಿಸಲು ನಿರ್ಧರಿಸಲಾಗಿದೆ ಎಂದರು. ಪ್ರವಾಸಿಗರು ಸೇರದಂತೆ ಹಾಗೂ ಕೊರೋನಾ ಮಾರ್ಗಸೂಚಿಯನ್ನು ಅನುಸರಿಸಿ ಹೇಗೆ ಉತ್ಸವ ಆಚರಿಸಬೇಕೆಂದು ತೀರ್ಮಾನಿಸಲಾಗುವುದು ಎಂದು ಅವರು ಹೇಳಿದರು. ಐತಿಹಾಸಿಕ ಮಡಿಕೇರಿ ದಸರಾ ಇವತ್ತು ಪ್ರಸಿದ್ಧವಾದ ಒಂದು ದಸರಾ. ಮೈಸೂರು ದಸರಾ ಅಂಬಾರಿಯಲ್ಲಿ ಏನು ಹಗಲು ನಡೀತದೋ ಅದು ಬಿಟ್ಟರೆ ಮಡಿಕೇರಿ ದಸರಾ ಇವತ್ತು ಜಗಜ್ಜಾಹಿರು. ಇವತ್ತು ಈ ಒಂದು ದಸರಾ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ಚಾಮುಂಡಿ ತಾಯಿಯ ಒಂದು ಸೇವೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಶಾಸಕರಾದಂಥ MP ಅಪ್ಪಚ್ಚುರಂಜನ್ ಅವರ ಪ್ರಯತ್ನದಿಂದ ಈಗಾಗಲೇ ಘನವೆತ್ತ ನಮ್ಮ ಮುಖ್ಯಮಂತ್ರಿಗಳು 1 ಕೋಟಿಯನ್ನು ಬಿಡುಗಡೆ ಮಾಡಲಿಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ. ಸಂತೋಷದ ವಿಷಯ, ಎಲ್ಲರಿಗೂ ಅಭಿನಂದನೆಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಸರ್ಕಾರದ ಯಾವ ರೀತಿ ನಮ್ಮ ಕೋವಿಡ್-19 ನಿಯಮಗಳಿರ್ತದೋ ಅದನ್ನು ಅಳವಡಿಸಿಕೊಂಡು ಈ ಬಾರಿಯ ದಸರಾವನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ಈಗಾಗಲೇ ನಮ್ಮ ಸಮಿತಿಯವರು ನಮ್ಮೊಟ್ಟಿಗೆ ಚರ್ಚೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾಳೆಯ ಸಭೆಯಲ್ಲಿ ನಮ್ಮ ಶಾಸಕರಂಥ ಅಪ್ಪಚ್ಚುರಂಜನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಸೇರಿ ನಾವೊಂದು ರೂಪರೇಷೆಯನ್ನು ಮಾಡಿ ಈ ವರ್ಷದ ದಸರಾ ಯಾವ ರೀತಿ ಇರಬೇಕು, ನಮ್ಮ ಏನು ನಮ್ಮ ಟೂರಿಸ್ಟ್ಗಳು ಅವರು ಯಾವ ರೀತಿ ನಮಗೆ ಇವತ್ತು ಬರಬೇಕಾ ಅಥವಾ ಅಲ್ಲ ಈ ಕೊರೋನಾ ಇರೋದರಿಂದ ಅವರನ್ನು ಇಲ್ಲದಂತೆ ಅಥವಾ ನಮ್ಮ ಕೊಡಗಿನವರಿಗೆ ಸೀಮಿತವಾಗಿ ಈ ರೀತಿಯ ಒಂದು ಚರ್ಚೆಯನ್ನು ಮಾಡಿ ನಾಳೆ ನಾವು ಅದನ್ನು ಫೈನಲೈಸ್ ಮಾಡ್ತೇವೆ. ಸಮಿತಿ ಉಪಾಧ್ಯಕ್ಷರುಗಳಾಗಿ ಡಿಶ್ಯು ಉದಯಕುಮಾರ್ ಹಾಗೂ ನೆರವಂಡ ಜೀವನ್ ಆಯ್ಕೆಯಾದರು. ಗೌರವ ಕಾರ್ಯದರ್ಶಿಯಾಗಿ ಪೌರಾಯುಕ್ತ ರಾಮದಾಸ್, ಪ್ರಧಾನ ಕಾರ್ಯದರ್ಶಿಯಾಗಿ ರಾಜೇಶ್ ಯಲ್ಲಪ್ಪ ಆರಿಸಿ ಬಂದಿದ್ದಾರೆ. ಮಡಿಕೇರಿ 2021 ಸಾಲಿನ ದಸರಾ ಹಬ್ಬದ ಪ್ರವೃತ್ತಿಗಳು ಈಗಾಗಲೇ ಪ್ರಾರಂಭಗೊಂಡಿವೆ. ಈ ದಿನ ಮಡಿಕೇರಿ ನಗರದ ಕಾವೇರಿ ಕಲಾಕ್ಷೇತ್ರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ದಸರಾ ಸಮಿತಿಯನ್ನು ರಚನೆಯನ್ನು ಮಾಡಲಾಯಿತು. ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಶ್ರೀಯುತ KS ರಮೇಶ್ ರವರು ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ನನ್ನನ್ನು ಪ್ರಧಾನ ಕಾರ್ಯದರ್ಶಿಗೆ ಆಯ್ಕೆ ಮಾಡಿದ್ದಾರೆ.
ಸೊ ಹಾಗೂ ಉತ್ತರ ಎಲ್ಲ ಸಮಿತಿಗಳನ್ನ ರಚಿಸಲಾಯಿತು. ಬಾಕಿ ಉಳಿದಂಥ ಉಪಸಮಿತಿಗಳನ್ನ ನಾಳೆ ನಾವು 11:30 ಗಂಟೆ ಸಭೆಯನ್ನು ಕರೆದು ಮಾಡುವಂಥ ಚಿಂತನೆಯಲ್ಲಿದ್ದೇವೆ. ಈ ವರ್ಷದ ದಸರಾವನ್ನು ಮಡಿಕೇರಿ ದಸರಾವನ್ನು ವಿಜೃಂಭಣೆಯಿಂದ ಮಾಡಬೇಕಂತ ಒಂದು ತೀರ್ಮಾನವನ್ನು ಕೂಡ ನಾವು ತಗೊಂಡಿದ್ದೇವೆ. ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆ ಕೂಡ ನಡೀಲಿಕ್ಕಿದೆ. ಕರೋನಾದ ಇದು ಕೂಡ ಸ್ವಲ್ಪ ಕಡಿಮೆ ಆಗ್ತಿರುವಂಥ ಈ ಹಂತದಲ್ಲಿ ದಸರಾವನ್ನು ನಾವು ವಿಜೃಂಭಣೆ ಕಂಡು ಸಾಧಾರಣ 3-4 ವರ್ಷಗಳೇ ಆಗಿರೋದ್ರಿಂದ ಈ ವರ್ಷ ವಿಜೃಂಭಣೆ ಕೊಡುವಂಥ ಒಂದು ಚಿಂತನೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಶಾಸಕರು ಹಾಗೂ ಉಸ್ತುವಾರಿ ಸಚಿವರೊಂದಿಗೆ ಚರ್ಚೆಯನ್ನು ಮಾಡಿ ಭಾರಿ ಸಂಭ್ರಮದಿಂದ ವಿಜೃಂಭಣೆಯಿಂದ ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಕಾರ್ಯದರ್ಶಿಯಾಗಿ ಗಜೇಂದ್ರ, ಸಹ ಕಾರ್ಯದರ್ಶಿಯಾಗಿ ಉಷಾ ಕಾವೇರಪ್ಪ, ಖಜಾಂಚಿಯಾಗಿ ಶ್ವೇತಾ ಪ್ರಶಾಂತ್ ಆಯ್ಕೆಯಾಗಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿ ದರ್ಶನ್ ಗೌರವ ಕಾರ್ಯದರ್ಶಿಯಾಗಿರುತ್ತಾರೆ. ವಿಶೇಷ ಆಹ್ವಾನಿತರಾಗಿ ಲಯನ್ಸ್, ರೋಟರಿ, ಜೆಸಿ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು, ರಾಜಕೀಯ ಪಕ್ಷಗಳ ಜಿಲ್ಲಾಧ್ಯಕ್ಷರು, ಶಾಸಕರು, ಸ್ಥಳೀಯ ಜನಪ್ರತಿನಿಧಿಗಳು, ವಿವಿಧ ಇಲಾಖೆಗಳ ಮುಖ್ಯಸ್ಥರು ಇರುತ್ತಾರೆ. ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್, ಸರ್ಕಾರದಿಂದ ಬರುವ ಮಾರ್ಗಸೂಚಿ ಆಧರಿಸಿ ಉತ್ಸವವನ್ನು ಆಚರಿಸಲಾಗುವುದು ಎಂದರು. ಈ ವಾರದಲ್ಲಿ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಸಭೆ ನಡೆಯಲಿದೆ. ಉತ್ಸವಕ್ಕೆ ಪ್ರವಾಸಿಗರು ಬರಬೇಕೋ ಬೇಡವೋ ಎಂಬ ಬಗ್ಗೆ ಸಚಿವರ ಸಭೆಯಲ್ಲಿ ಚರ್ಚಿಸಲಾಗುವುದು. ಗಣೇಶೋತ್ಸವವನ್ನು ಸರಳವಾಗಿ ಆಚರಿಸಲಾಗಿದ್ದು ಸರ್ಕಾರದ ಆದೇಶದ ಪ್ರಕಾರವೇ ಕಾರ್ಯನಿರ್ವಹಿಸಲಾಗುವುದು ಎಂದು ಅವರು ನೆನಪಿಸಿದರು. ನಮ್ಮ ಬೈಲೋ ಪ್ರಕಾರ ಬೇರೆ ಬೇರೆ ಪೋಸ್ಟ್ಗೆ ಆಯ್ಕೆ ಆಗಬೇಕಿತ್ತು. 2 ವರ್ಷ ಆಗಿರುವುದರಿಂದ ಅದಕ್ಕಾಗಿ ಇವತ್ತು ಎಲ್ಲ ಮೆಂಬರ್ಸ್ ಸೇರಿಸಿ ಒಂದು ಆಯ್ಕೆ ಪ್ರೋಸೆಸ್ ನಾವೇ ಮುಗಿಸಿದ್ದೀವಿ. ಮತ್ತು ನೆಕ್ಸ್ಟ್ ವೀಕ್ 6ನೇ ತಾರೀಕಿಂದ ನಮ್ಮ ದಸರಾ ಪ್ರಾರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ನಮಗೆ ಗವರ್ಮೆಂಟಿಂದ ಯಾವ ರೀತಿ ಗೈಡ್ಲೈನ್ಸ್ ಬರುತ್ತೆ ಅದೇ ಪ್ರಕಾರ ನಾವೇ ಅದರದ್ದು ಆಚರಣೆ ಮಾಡ್ತೀವಿ. ಒಂದು ಪೂರ್ವಭಾವಿ ಮೀಟಿಂಗ್ ಆಲ್ರೆಡಿ ಈಗಲೇ ಆಗಿದೆ. ಇನ್ನು ಮುಂದೆ ಗವರ್ಮೆಂಟ್ ಡೈರೆಕ್ಷನ್ ಪ್ರಕಾರ ಅದಕ್ಕೆ ನಾವೇ ಎಲ್ಲರಿಗೆ ಕಮ್ಯುನಿಕೇಟ್ ಮಾಡ್ತೀವಿ. ಮತ್ತು ಅದರ ಜೊತೆಯಲ್ಲಿ ನಾವೇ ಮಿನಿಸ್ಟರ್ ಸಾಹೇಬರಿಗೆ ಕೂಡ ಒಂದು ಮೀಟಿಂಗ್ಗೆ ಕೇಳಿದ್ದೀವಿ. ಈ ವಾರ ಅದು ಕೂಡ ಒಂದು ಮೀಟಿಂಗ್ ಆಗ್ಬೋದು. ಪ್ರವಾಸಿಗರು ಅದಕ್ಕೆ ಏನು ಮಾಡ್ತಾರೆ? ಮಿನಿಸ್ಟರ್ ಮೀಟಿಂಗಲ್ಲಿ ಚರ್ಚೆ ಆಗುತ್ತೆ. ನಮ್ಮ ಗವರ್ಮೆಂಟಿಂದ ನಾವೇ ಏನು ಕೋವಿಡ್ ರಿಲೇಟೆಡ್ ಏನು ಗೈಡ್ಲೈನ್ಸ್ ಬರುತ್ತೆ ನಾವೇ ಅದಕ್ಕೇ ಕಾಯಬೇಕಾಗತ್ತೆ. ಆದರೂ ಕೂಡ ನಾವೇ ಬೇರೆ ಬೇರೆ ಫೆಸ್ಟಿವಲ್ಸ್ ಈ ವರ್ಷ ನಾವೇ ನೋಡಿದ್ದೀವಿ. ಇತ್ತೀಚೆಗೆ ನಮ್ಮ ಗಣಪತಿ ಉತ್ಸವ ಒಂದಾಗಿತ್ತು. ಅದು ಕೂಡ ನಮ್ಮ ಸರಳವಾಗಿಯೇ ಎಲ್ಲ ಇವಾಗ ಆಗ್ತಾ ಇದೆ. ಮುಂದಿನ ದಸರಾ ಸಂದರ್ಭ ವಿಶೇಷವಾಗಿ ಏನು ಸರ್ಕಾರದಿಂದ ಬರುತ್ತೆ ಅದು ಮತ್ತೆ ನಾವೇ ಕಮ್ಯುನಿಕೇಟ್ ಮಾಡ್ತೀವಿ. ನಿರಾಶ್ರಿತರಿಗೆ ವಸತಿಗೆ ಮತ್ತು ಸರ್ಕಾರಿ ಯೋಜನೆಗಳಿಗೆ ಮಡಿಕೇರಿ ನಗರ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗವೇ ಇಲ್ಲ ಎಂಬುದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹೇಳುವ ಮಾತು. ಈ ಬೆನ್ನಲ್ಲೇ ಸಾರ್ವಜನಿಕರ ದೂರಿನ ಮೇರೆಗೆ ನಗರದ ಸ್ಟೋನಿಲ್ನಲ್ಲಿ ಅಕ್ರಮ ಜಾಗ ಒತ್ತುವರಿ ಪ್ರಕರಣವನ್ನು ಮಡಿಕೇರಿ ನಗರಸಭೆ ಪತ್ತೆ ಹಚ್ಚಿದೆ. ಸ್ಟೋನಿಲ್ ರಸ್ತೆಯಿಂದ ಕವಲೊಡೆಯುವ ಕಚ್ಚಾ ರಸ್ತೆಯ ಬದಿಯ ನಿರ್ಮಾಣ ಹಂತದ 3 ಮನೆಗಳನ್ನು ಪೌರಾಯುಕ್ತರಾದ ರಾಮದಾಸ್ ಮತ್ತು ಸಿಬ್ಬಂದಿಗಳು ಪತ್ತೆ ಮಾಡಿದ್ದಾರೆ. ಅಪಾಯಕಾರಿ ಆಯಕಟ್ಟಿನ ಪ್ರದೇಶದಲ್ಲಿ ನಿರ್ಮಾಣವಾಗುತ್ತಿರುವ ಮನೆಗಳನ್ನು ಪರಿಶೀಲಿಸಿದ ಅವರು ಸಿಬ್ಬಂದಿಗಳಿಂದ ಮಾಹಿತಿ ಪಡೆದರು. ಈ ಮನೆಗಳಿಗೆ ವಿದ್ಯುತ್ ಮತ್ತು ನೀರಿನ ಸಂಪರ್ಕ ಕಲ್ಪಿಸಲಾಗಿದೆ. ಈ ಬಗ್ಗೆ ಮನೆಯವರನ್ನು ಕರೆಸಿದ ಆಯುಕ್ತರು ಸೂಕ್ತ ದಾಖಲೆಗಳನ್ನು ನಗರಸಭೆಗೆ ಹಾಜರುಪಡಿಸುವಂತೆ ಸೂಚಿಸಿದ್ದಾರೆ. ಕೆಲವು ಮಾಲೀಕರು 94C ಅಡಿಯಲ್ಲಿ ಮನೆಯ ಸಕ್ರಮಕ್ಕಾಗಿ ಅರ್ಜಿ ಸಲ್ಲಿಸಿರುವ ಬಗ್ಗೆ ಆಯುಕ್ತರು ಮಾಹಿತಿ ಪಡೆದರು. ಮುಖ್ಯ ರಸ್ತೆಯ ಬಲಭಾಗದಲ್ಲಿ ಸುಮಾರು 3 ಎಕರೆಗೂ ಹೆಚ್ಚಿನ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಆದರೆ ಈ ಜಾಗದಲ್ಲಿ ಯಾವುದೇ ಕಟ್ಟಡ ನಿರ್ಮಾಣವಾಗಿಲ್ಲ. ಅಲ್ಲದೆ ರಸ್ತೆಯಿಂದ ನೋಡಿದರೆ ಕೇವಲ ಕುರುಚಲು ಕಾಡು ಮಾತ್ರ ಗೋಚರಿಸುತ್ತಿದ್ದು ಒಳಭಾಗದಲ್ಲಿ ಜಾಗದ ಕುರುಚಲು ಕಾಡು ಕಡಿದು ಬೇಲಿ ನಿರ್ಮಾಣ ಮಾಡಿರುವುದು ಪತ್ತೆಯಾಗಿದೆ. ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪೌರಾಯುಕ್ತ ರಾಮದಾಸ್, ಮೇಲ್ನೋಟಕ್ಕೆ ಕೆಲವು ಮನೆಗಳನ್ನು ಅಕ್ರಮವಾಗಿ ನಿರ್ಮಿಸಲಾಗಿದ್ದು ಸುಮಾರು 3 ಎಕರೆಗೂ ಹೆಚ್ಚಿನ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವುದು ಪತ್ತೆಯಾಗಿದೆ ಎಂದರು. ಸಂಬಂಧಿಸಿದ ದಾಖಲೆಗಳನ್ನು ಹಾಜರುಪಡಿಸಲು ಸೂಚಿಸಲಾಗಿದೆ. ಈ ಬಗ್ಗೆ ಮತ್ತೊಮ್ಮೆ ಸಮಗ್ರವಾಗಿ ಪರಿಶೀಲಿಸಿ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಅಕ್ರಮವಾಗಿದ್ದರೆ ಜಾಗವನ್ನು ಸರ್ಕಾರದ ವಶಕ್ಕೆ ಪಡೆಯಲಾಗುವುದು ಎಂದು ರಾಮದಾಸ್ ಹೇಳಿದರು. ಎಂಕ್ರೋಚ್ ಮಾಡಿಕೊಂಡು ಅತಿಕ್ರಮಣ ಮಾಡಿಕೊಂಡು ಮನೆಗಳು ಕಟ್ಟೋದು ಮತ್ತು ಜಾಗ ಮಾಡ್ಕೊಳ್ಳೋದು ಅಂತ ಬಿಟ್ಟು ಸುಮಾರು ದಿನಗಳಿಂದ ಕಂಪ್ಲೇಂಟ್ ಬರ್ತಾ ಇತ್ತು. ಸೊ ಹಾಗಾಗಿ ನಾವು ಅದನ್ನು ಒಂದು ಇನ್ಸ್ಪೆಕ್ಷನ್ ಮಾಡಿದಾಗ ಸುಮಾರು ಒಂದು 3 ಮನೆಗಳು ಆ ರೀತಿ ಯಾವುದೇ ರೀತಿ ಡಾಕ್ಯುಮೆಂಟ್ ಇಲ್ಲದೆ ಕಂಡು ಬಂದಿದೆ. ಜೊತೆಗೆ ಸುಮಾರು ಒಂದು 3.5 ಎಕರೆಗಿಂತ ಜಾಸ್ತಿ ಜಾಗದಲ್ಲಿ ಸುಮಾರು ಜನಗಳು ಬೇಲಿ ಹಾಕ್ಕೊಂಡು ಅಲ್ಲಿ ಆ ಜಾಗದಲ್ಲಿ ಅಡಿಕೆ ಗಿಡ, ಬಾಳೆ ಗಿಡ, ಮತ್ತು ನೇರಳೆ ಗಿಡ ಹಾಕ್ಕೊಂಡು ಜಾಗ ಮಾಡ್ಕೊಂಡು ಕಂಡು ಬಂತು. ಸೊ ಈಗ ನಾವು ಅದನ್ನು ಜಾಗ ಯಾವುದಂತ ಪರಿಶೀಲನೆ ಮಾಡಿ ನಾವು ಸೂಕ್ತ ಕ್ರಮನ ಕೈಗೊಳ್ತೇವೆ. ಅತಿಕ್ರಮಣ ಈಗ ಒಂದು 3 ಮನೆಗಳು ಯಾರಂತ ನಮಗೆ ಗೊತ್ತಾಗಿಲ್ಲ. ಸೊ ಅತಿಕ್ರಮಣ ನಾವು ಈಗ ಮಾಡ್ಕೊಂಡವ್ರಿಗೆ ನಾನು ಈ ಮೂಲಕ ಹೇಳ್ತೀನಿ, ಯಾರು ಅತಿಕ್ರಮಣ ಮಾಡ್ಕೊಂಡಿದ್ದು ಅಂತ ನಾವು ಜಾಗ ನೋಡಿದ್ವಿ, ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥವರೆಲ್ಲನೂ ಡಾಕ್ಯುಮೆಂಟನ್ನು ತಂದು ತೋರಿಸ್ಬೇಕು ಒಂದು ವಾರದಲ್ಲಿ. ಇನ್ ಕೇಸ್ ಯಾರೂ ಬಂದು ದಾಖಲಾತಿಯನ್ನು ತೋರಿಸಲಿಲ್ಲ ಅಂತಂದರೆ ನಾವು ಅದನ್ನು ಜಿಲ್ಲಾಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ನಾವು ಅದನ್ನು ಸರ್ಕಾರ ಜಾಗ ಅಂತೇಳಿ ಬೋರ್ಡ್ ಹಾಕಿ ನಾವು ಸರ್ಕಾರಕ್ಕೆ ನಾವು ಒಂದು ರಿಸರ್ವ್ ಮಾಡ್ಕೊಂಡು ಸರ್ಕಾರಕ್ಕೆ ಉಪಯೋಗ ಮಾಡ್ಕೊಳ್ತೀವಿ. ನಾವು ಇಲ್ಲೇ ಇದೇ ಮೀಡಿಯಾ ಮೂಲಕನೇ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ. ಅವರು ಇನ್ನೊಂದು ವಾರದಲ್ಲಿ ಯಾರೂ ಬಂದು ನಮ್ಗೆ ತೋರಿಸಲಿಲ್ಲ ಅಂದರೆ
ನಾವು ಅದನ್ನು ಸರ್ಕಾರ ಜಾಗ ಅಂತ ಹೇಳ್ಬಿಟ್ಟು ನಾವು ಬೋರ್ಡ್ ಹಾಕೋಕ್ಕೆ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಜಾಗಕ್ಕೆ ಬೇಲಿ ಹಾಕುವಾಗ ಯಾವುದು ನಮ್ಮ ಗಮನಕ್ಕೆ ಬಂದಿಲ್ಲ. ಸೊ ಬೇಲಿ ಹಾಕಿದ್ರೆ ಸುಮಾರು ಜನ ಬೇಲಿ ಹಾಕಿದ್ದಾರೆ, ಪಾರ್ಟ್ ಮಾಡಿ ಬೇಲಿ ಹಾಕಿದ್ದಾರೆ. ಅದನ್ನು ನಾವು ಇನ್ನೊಂದು ವಾರದೊಳಗೆ ಅವ್ರು ಯಾರೂ ನಮಗೆ ಡಾಕ್ಯುಮೆಂಟ್ ಬಂದು ತೋರಿಸಲಿಲ್ಲ ಅಂತಂದರೆ ನಾವು ಅದನ್ನು ಕಾನೂನು ರೀತಿಯಲ್ಲಿ ಸೂಕ್ತ ಕ್ರಮನ ಕೈಗೊಳ್ತೇವೆ. ಒಂದು 3 ಮನೆಗಳು ಇದೆ ಇಲ್ಲಿ, ಅದರಲ್ಲಿ 94C ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಯಾವುದು ದಾಖಲಾತಿ 94C ಹಾಕಿರೋದನ್ನು ಮಾತ್ರ ನಮಗೆ ಕೊಟ್ಟಿದ್ದಾರೆ. ಅವ್ರಿಗೆ ಅದು ಮೂಲಭೂತ ಸೌಕರ್ಯ ಒದಗಿಸಿರೋದು ಯಾರು ಅಂತ ನಮಗೆ ಸರಿಯಾಗಿ ಮಾಹಿತಿ ಇಲ್ಲ. ಸೊ ಹಾಗಾಗಿ ನಾವು ನಾಳೆಗೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಫೆಸಿಲಿಟಿ ಬಗ್ಗೆ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ಏನಿದೆ ಅವನ್ನ ಬಂದು ತೋರಿಸ್ಬೇಕು ಅಂತೇಳಿ ನಾವು ಅವ್ರಿಗೆ ಹೇಳಿದ್ವಿ. ಈಗ ಬೆಟ್ಟ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಸರ್ಕಾರಿ ಜಮೀನು ಇರುತ್ತೆ. ಸೊ ಸರ್ಕಾರಿ ಜಮೀನು ಎಂಕ್ರೋಚ್ ಮಾಡ್ಕೊಳ್ಳೋದು ಒಂದು ದೊಡ್ಡ ತಪ್ಪು. ಸರ್ಕಾರಿ ಜಮೀನನ್ನು ಎಂಕ್ರೋಚ್ ಮಾಡಿಕೊಂಡು ಅದರಲ್ಲಿ ಮನೆ ಕಟ್ಟೋದಾಯಿತು, ಜಾಗ ಸೈಟ್ ಮಾಡ್ಕೊಳ್ಳೋದು ದೊಡ್ಡ ತಪ್ಪು ಅದು. ಸೊ ಹಾಗಾಗಿ ಇದು ಮುಂದಿನ ಪೀಳಿಗೆಯಾಗಿ ಮತ್ತು ಮುಂದಿನ ಒಂದು ಸುರಕ್ಷತೆ ಉದ್ದೇಶಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳ ಜೊತೆ ಮತ್ತೊಮ್ಮೆ ಚರ್ಚೆ ಮಾಡ್ತೀನಿ. ಇದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಏನು ಇವ್ರ ಮೇಲೆ ಸೂಕ್ತ ಕ್ರಮ, ಕಾನೂನು ರೀತಿ ಕ್ರಮಕ್ಕೆ ತಗೋಬೇಕಲ್ಲ, ಆ ಕ್ರಮನ ತಗೊಳ್ಳೋಕ್ಕೆ ಆದಷ್ಟು ಬೇಗ ನಾನು ಕ್ರಮ ಇರ್ತೀನಿ. ನನ್ನ ಹೆಸರು BS ಕಾಳಪ್ಪ ಅಂತ, ಮಾಜಿ ಸೈನಿಕ. ನಾನು ಬಂದು 23 ವರ್ಷದಿಂದ ಇಲ್ಲಿ ವಾಸವಿದ್ದೀನಿ. ನಾನು ಸ್ವಂತ ಜಾಗ ತಗೊಂಡು ನಾನು ವಾಸವಾಗಿದ್ದೀನಿ. ಇಲ್ಲಿಗ ತಾವುಗಳು ಬಂದು ಇಲ್ಲಿ ಪರಿಶೀಲನೆ ಮಾಡಿದಾಗ ಇಲ್ಲಿ ಮನೆ ಮಾಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ ಅಂತ ಈ 2 ವರ್ಷದಿಂದ ಈ ಚಟುವಟಿಕೆಗಳು ನಡೀತಾ ಇದ್ದಾವೆ. ಒಂದು ಸಾರಿ ಮುನ್ಸಿಪಾಲ್ಟಿಯವರು ಕೂಡ ಬಂದು ತುಂಬ ಕಾಡೆಲ್ಲ ಕಡಿದು ಇಲ್ಲಿ ಇದು ಮಾಡಿದರು, ಅದು ಅಲ್ಲಿಗೆ ನಿಲ್ಲಿತು. ನಂತರ ಇಲ್ಲಿಂದ ಹೊರಗಿನವರು ಬಂದು ಈ ಕಡೆ ಕಾಡೆಲ್ಲ ಕಡಿದು ಮನೆ ಮಾಡಲಿಕ್ಕೆ ಅಂತ ಇದು ಮಾಡ್ತಾಯಿದ್ರು. ಈ ಮಳೆಗಾಲ ಸ್ಟಾರ್ಟ್ ಆಗಿದ್ದರಿಂದ ಅದನ್ನು ಸದ್ಯವಾಗಿ ಇಲ್ಲಿ ನಿಲ್ಲಿಸಿದ್ದಾರೆ. ಈಗ ಯಾರ್ದೋ ಹೆಸರು ಹೇಳ್ತಾರೆ ಬಂದರೆ ಇಲ್ಲಿ ನಾವು ಆ ರಾಜ್ಯಕ್ಕಿದ್ದವರು, ನಾವು ಡಿಪಾರ್ಟ್ಮೆಂಟವರು, ನಾವು ಅಲ್ಲಿಯವರು ಇಲ್ಲಿಯವರು ಅಂತ ಹೇಳ್ಕೊಂಡು ಹೇಳಿದ್ರೆ ಕೇಳಿದರೆ ನಿನಗೆ ಇದು ಸಂಬಂಧ ಇಲ್ಲ, ನಿನಗೆ ಸಂಬಂಧ ಇಲ್ಲ, ನೀನೇನು ನಿನ್ನ ಕೆಲಸ ಅಷ್ಟು ಮಾಡ್ಕೊಂಡು ಹೋಗು ಅಂತ ಹೇಳೋದು ಅವರ ಬಾಯಲ್ಲಿ ಬರೋಂಥ ಫಸ್ಟು ಮಾತು. ಅದಕ್ಕೋಸ್ಕರ ಇಲ್ಲಿ ಜನಗಳು, ಪಾಪದ ಜನಗಳು, ಕೂಲಿ ಕೆಲಸಕ್ಕೆ ಹೋಗೋರು, ಅವ್ರು ಯಾರು ಕೇಳುವ ಸ್ಥಿತಿಯಲ್ಲೂ ಇಲ್ಲ, ಅವ್ರು ಕೇಳಲಿಕ್ಕೆ ಆಗೋದು ಇಲ್ಲ. ಸರ್ಕಾರದವರು ಬರ್ತಾರೆ, ಇಲ್ಲ ಅಂತಿಲ್ಲ, ಬಂದರೂ ಕೂಡ ಅವರು ರೋಡಿನ ಹೊರಗಡೆ ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ಒಳಗಡೆ ಏನು ನಡೀತದೆ ಅಂತ ಹೇಳೋದು ಕೂಡ ಅವ್ರಿಗೂ ಕೂಡ ತಿಳುವಳಿಕೆ ಇಲ್ಲ. ಇಲ್ಲಿ ಸುಮಾರು ಒಂದು 10-20 ಜನ ಕಾಡು ಕಡ್ದಿದ್ದಾರೆ. ಈಗ 3 ಮನೆ ಕಟ್ಕೊಂಡಿದ್ರಲ್ಲ, ಅದು ಕೂಡ ಅನಧಿಕೃತ, ಅದು ಪೈಸಾರಿ ಜಾಗಕ್ಕೆ ಸೇರೋದು. ಆ ಕೆಳಗಡೆ ಭಾಗ ಅಂತ ಹೇಳೋದು ನನಗೆ ಚೆನ್ನಾಗಿ ಗೊತ್ತದು ಪೈಸಾರಿ. ಆದರೆ ಈಗ ಅದಕ್ಕೆ ಯಾವ ಡಾಕ್ಯುಮೆಂಟ್ ಎಲ್ಲಿಂದ ಬಂತು, ಹೇಗೆ ಮಾಡಿಸ್ಕೊಂಡ್ರು ಅಂತ ಹೇಳೋದು ಅದು ಅವರಿಗೆ ಗೊತ್ತಿದೆ, ಅವ್ರು ತಿಳಿದಂಥ ವಿಷಯ ಅದು. ಇದಕ್ಕೆ ಕೊಡಗು ಜಿಲ್ಲಾ ಲೇಖಕ ಮತ್ತು ಕಲಾವಿದರ ಬಳಗದ ವತಿಯಿಂದ ಗಾಂಧಿ ಜಯಂತಿಯಂದು 3 ಸಾಹಿತ್ಯ ಕೃತಿಗಳ ಲೋಕಾರ್ಪಣೆಯಾಗಲಿದೆ. ಈ ಬಗ್ಗೆ ಬಳಗದ ಅಧ್ಯಕ್ಷ MP ಕೇಶವ ಕಾಮತ್ ಮಾಹಿತಿ ನೀಡಿದರು. ಅಂದು ಮಧ್ಯಾಹ್ನ 2:30ಕ್ಕೆ ನಡೆಯಲಿರುವ ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ವಕೀಲ KR ವಿದ್ಯಾಧರ್ ಉದ್ಘಾಟಿಸಲಿದ್ದಾರೆ. ಡಾಕ್ಟರ್ KB ಪ್ರಭಾಕರ್ ಶಶಿಲಾ ಅವರ ಬೆಳಕೆ ನಡೆಗೆ ಕಥಾ ಸಂಕಲನವನ್ನು ಬರಹಗಾರ KB ಶಂಶುದ್ದೀನ್, ಸಾಹಿತಿ ಸ್ಮಿತಾ ಅಮೃತರಾಜ್ ಅವರ ನೆಲದಾಯ ಪರಿಮಳ ಪ್ರಬಂಧ ಸಂಕಲನವನ್ನು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ TP ರಮೇಶ್ ಮತ್ತು ಸಾಹಿತಿ ಸಹನಾ ಕಾಂತಬೈಲು ಇವರ ಇದು ಬರಿಗಣ್ಣಲ್ಲ ಪ್ರಬಂಧ ಸಂಕಲನವನ್ನು ಮಕ್ಕಳ ತಜ್ಞರಾದ ಡಾಕ್ಟರ್ ಖುಷ್ವಂತ್ ಕೋಳಿಬೈಲು ಅನಾವರಣ ಮಾಡಲಿದ್ದಾರೆ ಎಂದರು. ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಬಳಗವು ಅಂತರ್ಜಾಲದ ಮೂಲಕ ಜನಪದ ಗೀತ ಗಾಯನ, ಭಾವಗೀತ ಸಪ್ತಾಹ, ದಾಸರ ಪದಗಳ ಗಾಯನ, ವಚನ ಗಾಯನ ಇತ್ಯಾದಿ ಕಾರ್ಯಕ್ರಮಗಳನ್ನು ಆಯೋಜಿಸಿತ್ತು. 250ಕ್ಕೂ ಅಧಿಕ ಗಾಯಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಎಂದು ಕೇಶವ ಕಾಮತ್ ಮಾಹಿತಿ ನೀಡಿದರು. ಈಗಾಗಲೇ ಈ ಕೊರೋನಾ ನಂತರ ಪುಸ್ತಕಗಳ ಬಿಡುಗಡೆ, ವತ್ಸಲ ಶ್ರೀಶಾರವರ ಭ್ರಾಜಿತ ಅನ್ನುವಂತಹ ಒಂದು ಕವನ ಸಂಕಲನದ ಬಿಡುಗಡೆ, ಮತ್ತು ಇತ್ತೀಚೆಗೆ ಡಾಕ್ಟರ್ J. ಸೋಮಣ್ಣರವರ 4 ಪುಸ್ತಕಗಳ ಬಿಡುಗಡೆಯಾಗಿದೆ. ನಾಡಿದ್ದು 2ನೇ ತಾರೀಕಿಗೆ ಗಾಂಧಿ ಜಯಂತಿಯ ದಿನ ಇನ್ನು 3 ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಇದೆ. ಅದರಲ್ಲಿ ಡಾಕ್ಟರ್ ಪ್ರಭಾಕರ್ ಶಶಿಲಾ ಅವರ ಕಥಾ ಸಂಕಲನ ಬೆಳಕಿನೆಡೆಗೆ, ಅದನ್ನು BS ಶಂಶುದ್ದೀನ್ ನಮ್ಮ ಬಳಗದ ಸ್ಥಾಪಕ ಅಧ್ಯಕ್ಷರು ಮತ್ತು ಸಾಹಿತಿಗಳು ಹಾಗೂ ವಿಮರ್ಶಕರು ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಶ್ರೀಮತಿ ಸ್ಮಿತಾ ಅಮೃತರಾಜ್ ಅವರ ಪ್ರಬಂಧ ಸಂಕಲನ ನೆಲದಾಯ ಪರಿಮಳ, ಇದರ ಬಗ್ಗೆ TP ರಮೇಶ್ ಅವರು ಮಾತನಾಡಿ ಬಿಡುಗಡೆ ಮಾಡ್ತಾರೆ. ಶ್ರೀಮತಿ ಸಹನಾ ಕಾಂತಬೈಲು ಅವರ ಪ್ರಬಂಧ ಇದು ಬರೀ ಮಣ್ಣಲ್ಲ, ಇದನ್ನು ಮಕ್ಕಳ ತಜ್ಞರು ಮತ್ತು ಸಾಹಿತಿಗಳು ಆದಂತಹ ಡಾಕ್ಟರ್ ಮೇಜರ್ ಖುಷ್ವಂತ್ ಕೋಳಿಬೈಲು ಇವರು ಬಿಡುಗಡೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮವನ್ನು KP ಬಾಲಸುಬ್ರಹ್ಮಣ್ಯ ಇವರು ಉದ್ಘಾಟನೆ ಮಾಡಲಿದ್ದಾರೆ. ಕರೋನಾ ಸಂದರ್ಭದಲ್ಲಿ ಕೂಡ ಆನ್ಲೈನ್ನಲ್ಲಿ ಗೂಗಲ್ ಮೀಟ್ನಲ್ಲಿ ಜಾನಪದ ಗೀತೆ, ಭಾವಗೀತೆ, ದಾಸರ ಪದ, ವಚನ ಗಾಯನ ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ಆನ್ಲೈನ್ನಲ್ಲಿ ನೀಡಿ 250ಕ್ಕೂ ಹೆಚ್ಚು ಗಾಯಕರನ್ನು ಜಿಲ್ಲೆಗೆ ಪರಿಚಯ ಮಾಡಿದೆ. ಜೊತೆಗೆ ಅವರ ಪ್ರತಿಭೆಯನ್ನು ಅನಾವರಣ
ಗೊಳಿಸಿದೆ. ಬಳಗದ ಸದಸ್ಯ ಹಾಗೂ ಸರ್ವೋದಯ ಸಮಿತಿ ಸದಸ್ಯರಾದ ಮುನೀರ್ ಅಹಮದ್ ಮಾತನಾಡಿ, ಪುಸ್ತಕ ಅನಾವರಣ ಸಮಯದಲ್ಲಿ ಜಿಲ್ಲೆಯ ಕಲಾವಿದರಿಂದ ದೇಶಭಕ್ತಿ ಗೀತಗಾಯನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಅನಿಲ್ ಕುಮಾರ್, ಟಿವಿ ಬಿಂದು, ಕಡ್ಲೇರ ತುಳಸಿ, ವನಜಾ, ಅಚಲ್ ಜೋಶಿ, ಚಿತ್ರಾ ಆರ್ಯನ್ ಮತ್ತಿತರರು ಹಾಡಲಿದ್ದಾರೆ ಎಂದರು. ಗಾಂಧಿ ಜಯಂತಿಯಂದು ಬೆಳಿಗ್ಗೆ 9 ಗಂಟೆಗೆ ಗಾಂಧಿ ಮಂಟಪದಲ್ಲೂ ದೇಶಭಕ್ತಿ ಗೀತಗಾಯನ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದರು. ಆಸಕ್ತರು ಸ್ಥಳದಲ್ಲೇ ಹೆಸರು ನೋಂದಾಯಿಸಿಕೊಳ್ಳಲು ಅವಕಾಶವಿದೆ ಎಂದು ಮುನೀರ್ ಅಹಮದ್ ಹೇಳಿದರು. ಹಾಗೆ ದೇಶಭಕ್ತಿ ಗೀತೆಗಳ ಗಾಯಕರಾಗಿ ಅನ್ವಿತ್ ಕುಮಾರ್ ಅವರು, ಶ್ರೀಮತಿ ಚಿತ್ರಾ ಆರ್ಯನ್ ಅವರು, ಕುಮಾರಿ ಟಿವಿ ಬಿಂದು, ಶ್ರೀಮತಿ BC ವನಜಾ, ಶ್ರೀಮತಿ ಕಡ್ಲೇರ ತುಳಸಿ, ಕುಮಾರಿ ಅಂಚಲ್ ಜೋಶಿ ಇವರುಗಳು ಅಂದು ದೇಶಭಕ್ತಿ ಗೀತೆ ಗಾಯನ ನಮ್ಮ ಈ ಕಾರ್ಯಕ್ರಮದಲ್ಲಿ, ಹಾಗೆ ಬಹುಶಃ ಇದಕ್ಕೆ ಪಡೆದಿದ್ದರೂ ಕೂಡ ಅದನ್ನು ಹೇಳಬೇಕಾಗುತ್ತೆ. ಅಕ್ಟೋಬರ್ 2 153ನೇ ಗಾಂಧಿ ಜಯಂತಿಯ ಪ್ರಯುಕ್ತ ನಾವುಗಳು ಸರ್ವೋದಯ ಸಮಿತಿಯ ವತಿಯಿಂದ, ಯಾಕೆ ಹೇಳಿದ್ರೆ ಇಲ್ಲಿ ನಾವುಗಳು ಹೆಚ್ಚು ಜನ ಸರ್ವೋದಯ ಸಮಿತಿಯಲ್ಲೂ ಕೂಡ ನಮ್ಮನ್ನು ತೊಡಗಿಸ್ಕೊಂಡಿರೋದ್ರಿಂದ ಅಲ್ಲಿ ಬೆಳಗ್ಗೆ 9 ಗಂಟೆಗೆ ಕಾರ್ಯಕ್ರಮಗಳು ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆ ಇದೆ. ಅದು ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ. ಇದು ನಮ್ಮ ಈ ಕಾರ್ಯಕ್ರಮಗಳು ಬಹಳಷ್ಟು ವರ್ಷಗಳಿಂದ ನಾವು ನಡೆಸ್ಕೊಂಡು ಬಂದಿರುವಂಥದ್ದು. ಹೌದು, 8ನೇ ಕ್ಲಾಸಿನಿಂದ ಅಂದರೆ ಪ್ರೌಢಶಾಲೆಯಿಂದ ಪದವಿ ಪೂರ್ವ ಶಾಲೆಯವರೆಗೆ, ಕಾಲೇಜಿನವರೆಗೆ ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ನಮ್ಮ ಈ ದೇಶಭಕ್ತಿ ಗೀತೆ ಗಾಯನದಲ್ಲಿ ಭಾಗವಹಿಸುವವರು ಅವತ್ತು ಕೂಡ ಹೆಸರು ಕೊಡುವವರು. ಬಹುಶಃ ಯಾರಿಗೂ ಆಗಲಿಲ್ಲ, ನಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂಥವ್ರು ಅವತ್ತು ಬೆಳಿಗ್ಗೆ ಬಂದು ಕೂಡ ನಮ್ಮನ್ನು ಸಂಪರ್ಕ ಮಾಡಿ ಹೆಸರು ಕೊಟ್ಟು ಕೂಡ ಉತ್ತಮ ಆಗುತ್ತೆ, ಅದನ್ನು ಮಾಡ್ಬೋದು. ಹಾಗೆ ಈ ಎಲ್ಲ ಕಾರ್ಯಕ್ರಮವನ್ನು ಮಾನ್ಯ ಕೇಶವ್ ಕಾಮತ್ರವರ ಅಧ್ಯಕ್ಷತೆಯಲ್ಲೇ ನಡೆಯಲಿದೆ. ಗೋಷ್ಠಿಯಲ್ಲಿ ಬಳಗದ ಪ್ರಧಾನ ಕಾರ್ಯದರ್ಶಿ ವಿಲ್ಫ್ರೆಡ್ ಟ್ರಸ್ತ, ಸದಸ್ಯರಾದ ಲಿಯಾಕತ್ ಅಲಿ ಮತ್ತು ಅಂಬೇಕಲ್ ನವೀನ್ ಉಪಸ್ಥಿತರಿದ್ದರು. ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಆಡಳಿತ ಬದಲಾದಂತೆ ಅಲ್ಲಿನ ಸಾಮಾನ್ಯ ಸಭೆಯ ಕಾರ್ಯವೈಖರಿಯೂ ಬದಲಾಗಿದೆ. ಪ್ರತಿ ಬಾರಿ ಗದ್ದಲ ಗೊಂದಲಗಳಿಗೆ ಸೀಮಿತವಾಗಿದ್ದ ಸಾಮಾನ್ಯ ಸಭೆ ಈ ಬಾರಿ ಅಭಿವೃದ್ಧಿ ಪರ ಚರ್ಚೆಗಳಿಗೆ ವೇದಿಕೆಯಾಗಿ ಅಚ್ಚರಿಗೂ ಕಾರಣವಾಗಿದೆ. ಅಧ್ಯಕ್ಷ ಚೆಲುವರಾಜ್ ಅಧ್ಯಕ್ಷತೆಯಲ್ಲಿ ಮುಳ್ಳುಸೋಗೆ ಸಾಮಾನ್ಯ ಸಭೆ ನಡೆಯಿತು. ಈ ಸಭೆಯಲ್ಲಿ ಒಂದಿಷ್ಟು ಗೊಂದಲಗಳು ಕಂಡು ಬಂದರೂ ಅವೆಲ್ಲವೂ ಪರಿಹಾರವಾಗಿ ಪಂಚಾಯಿತಿ ವ್ಯಾಪ್ತಿಯ ಅಭಿವೃದ್ಧಿ ಪರ ಚರ್ಚೆಗಳು ನಡೆದವು. 75,000 ತಗೊಂಡ್ರು 9 ಲಕ್ಷ ಆಗುತ್ತೆ. ಸೊ 7.5 ಇಂದ 8 ಲಕ್ಷಕ್ಕೆ ನಾವು ಟೆಂಡರ್ ಕೊಡೋಣ. ಕೊಡಿ ಸರ್, ಕೊಡಿ. ಅವರೇ ಐಟಮ್ಸ್ ಹಾಕೋಬೇಕು, 1 ವರ್ಷ ಮೇಂಟೈನ್ ಮಾಡಬೇಕು. ರಿಸ್ಕ್ ಟೆಂಡರ್ ಹಾಕ್ತೀವಿ. ಅವರು ಪ್ರತಿ ಕಂಪ್ಲೇಂಟ್ ಅನ್ನ 3 ದಿನ ಒಂದು ಡೇಟ್ ರಫ್ ಆಗಿ ಹಾಕೊಂಡಿರೋದು 7ನೇ ತಾರೀಕು, 8ನೇ ತಾರೀಕು ಮತ್ತು 11ನೇ ತಾರೀಕು ವಾಟ್ಸಪ್ಗಳನ್ನ ಮಾಡ್ಬೋದು. ಸೊ ನಾವು ಈ ಅಗ್ರಿಮೆಂಟ್ ಅನ್ನ 14 ಲಕ್ಷ ಅಂತಾನೆ ಮಾಡ್ಕೋಬೇಕಾಗುತ್ತೆ. ಹೌದು. ಮತ್ತೆ ಪ್ರತಿ ತಿಂಗಳು ಈಗ ಹೆಂಗೆ ಅಟೆಂಡೆನ್ಸ್ ಆಗ್ತಾ ಇದ್ದೀವಿ ಅದನ್ನು ಮೇಂಟೈನ್ ಮಾಡ್ತೀವಿ. ಬಂದಿಲ್ಲ ಅಂದ್ರೆ ಆ ತಿಂಗಳು ಕಸ ಒಣ ಕಸ ತಗೊಳ್ಳೋದ್ರಿಂದ ಯಾವುದೇ ಹೌದಾ. ಹಾಗಾಗಿ ನಾವೇನ್ ಮಾಡಿದೀವಿ ಅಂದ್ರೆ ನಮ್ಮ ಲೇಡಿ ಸ್ವೀಪರ್ಸ್ನ ಸೇರಿಸ್ಕೊಂಡು ಒಂದು ಸಂಘ ಮಾಡಿದೀವಿ. ಓಕೆನಾ? ಸೊ ಸಂಘ ಆಲ್ರೆಡಿ ಆಗಿದೆ, ಪ್ರೊಸೀಡಿಂಗ್ ಆಗಿದೆ, ಬ್ಯಾಂಕ್ ಅಕೌಂಟ್ ಆಗ್ತಾ ಇದೆ. ಸೊ GPLF ಅಂತೇಳಿ MOU ನಾವು ಇದನ್ನ ಅಕ್ಟೋಬರ್ 2ಕ್ಕೆ ಸೈನ್ ಮಾಡಬೇಕು ಅಂತ ಈಗ ಸಂಘದ ಪ್ರತಿನಿಧಿಗಳು 3 ಜನ ಇರ್ತಾರೆ, ಜೊತೆಗೆ ನಮ್ಮ ಆಡಳಿತ ಮಂಡಳಿಯವರ ಉಪಸ್ಥಿತಿಯಲ್ಲಿ ಇವತ್ತು ನಾವು ಹೇಳ್ತಾ ಇದ್ದೀವಿ. ಪಂಚಾಯಿತಿ ವ್ಯಾಪ್ತಿಯ ಶಾಲೆಗಳು ಆರಂಭವಾಗುತ್ತಿದ್ದು ಕೊರೋನಾ ಸೋಂಕು ಹರಡದಂತೆ ಮುಂಜಾಗ್ರತಾ ಕ್ರಮ ವಹಿಸುವಂತೆ ಸದಸ್ಯೆ ಮಣಿ ಹಾಗೂ ಆಸಿಫ್ ತಾಕೀತು ಮಾಡಿದರು. ಕೊರೋನಾದ ಜೊತೆಗೆ ವಿಷಮ ಶೀತ ಜ್ವರದ ಬಾಧೆಯೂ ಕಾಡುತ್ತಿದೆ. ಹಾಗಾಗಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಔಷಧಿ ಸಿಂಪಡಿಸುವಂತೆ ಪದ್ಮ ಹಾಗೂ ರಮೇಶ್ ಗಮನಕ್ಕೆ ತಂದರು. ಸ್ಮಶಾನಕ್ಕೂ ಜಾಗ ಗುರುತಿಸುವಂತೆ ಸದಸ್ಯ ಮಣಿ ಒತ್ತಾಯಿಸಿದರು. ಬಜೆಟ್ ಜಾಸ್ತಿ ಆಯ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಸಂದರ್ಭ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಮೇಶ್, ಉಪಾಧ್ಯಕ್ಷೆ ಜಯಮ್ಮ, ಸದಸ್ಯರ ಜಗದೀಶ್, ಶಿವಾನಂದ್, ಸಂತೋಷ್, ವೇದಾವತಿ, ಜ್ಯೋತಿ ಮತ್ತಿತರರು ಹಾಜರಿದ್ದರು. ಕೇಂದ್ರ ಸರ್ಕಾರವು ರೈತ ವಿರೋಧಿಯಾಗಿದ್ದು ಕೂಡಲೇ ಎಚ್ಚೆತ್ತುಕೊಂಡು ಬೆಲೆ ಏರಿಕೆಗೆ ಕಡಿವಾಣ ಹಾಕಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಸಿಂಹಸೇನೆ ಜಯದೇವ ಪ್ರಸನ್ನ ಬಣದ ಕೊಡಗು ಜಿಲ್ಲಾಧ್ಯಕ್ಷ ಲೋಕೇಶ್ ಸಿಸಿ ಒತ್ತಾಯಿಸಿದ್ದಾರೆ. ಶನಿವಾರ ಸಂತೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕೊರೋನಾ ಸಂಕಷ್ಟದ ಮಧ್ಯೆ ಅಗತ್ಯ ದಿನಬಳಕೆ ವಸ್ತುಗಳ ಬೆಲೆ ಗಗನಕ್ಕೇರುತ್ತಿರುವುದು ಶೋಚನೀಯ ಎಂದರು. ಬಡವರು ಕೆಲಸವಿಲ್ಲದೆ ಅಲೆಯುವಂತಾಗಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇಂತಹ ನಿರ್ಧಾರ ಮಾಡಬಾರದಿತ್ತು. ರೈತರು ಎಲ್ಲವನ್ನು ನೋಡಿಕೊಂಡು ಸುಮ್ಮನಿದ್ದಾರೆ ಎಂದು ಭಾವಿಸಬಾರದು. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಯುವ ನಿರೀಕ್ಷೆ ಇದೆ ಎಂದರು. ಜನರು ಬಿಜೆಪಿ ಸರ್ಕಾರಕ್ಕೆ ಹಿಡಿಶಾಪ ಹಾಕುವಂತಾಗಿದೆ. ಪ್ರತಿನಿತ್ಯ ಇಂಧನ ದರ ಗಗನಮುಖಿಯಾಗಿದೆ. ಇದರಿಂದ ಬಡವರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಲೋಕೇಶ್ ಹೇಳಿದರು. ಇಡೀ ಭಾರತ ದೇಶ ಕರ್ನಾಟಕದಲ್ಲಿ ಎಷ್ಟು ಅವ್ಯವಸ್ಥೆಗಳು ಸುವ್ಯವಸ್ಥೆಗಳಿಂದ ನಾವು ನಲಿದಾಡ್ತಾ ಇದ್ದೀವಿ ಅನ್ನೋದನ್ನ ಸವಿಸ್ತಾರವಾಗಿ ಎಲ್ಲರೂ ನೋಡ್ತಾ ಇದ್ದಾರೆ. ಸಂದರ್ಭದಲ್ಲಿ ಈಗ ನಮ್ಮ ರಾಜ್ಯ ಸಂಘಟನೆಗಳು, ರೈತಪರ ಸಂಘಟನೆಗಳೆಲ್ಲ ಒಟ್ಟುಗೂಡಿ ಇವತ್ತೊಂದು ಬಂದ್ ಕಾರ್ಯಕ್ರಮವನ್ನು ಮಾಡಬೇಕು.
ಈ ಕೇಂದ್ರ ಸರ್ಕಾರದ ನಡೆ ಏನಿದೆ ಆ ನಡೆಯನ್ನ ನಾವು ಸ್ವಲ್ಪ ಪ್ರಶ್ನೆ ಮಾಡ್ತಾ ಹಾಗೂ ಅದನ್ನು ಅವ್ರು ಮಾಡಿರ್ತಕ್ಕಂಥ ಮಸೂದೆಗಳನ್ನ ಸ್ವಲ್ಪ ತಿದ್ದುಪಡಿ ಮಾಡಿರ್ತಕ್ಕಂಥದ್ರ ಬಗ್ಗೆ 3 ಕೃಷಿ ಕಾಯ್ದೆ ವಿದ್ಯುತ್ ಮಸೂದೆ ರದ್ದಾಗಿ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಲೆ ಕಾನೂನು ಜಾರಿಯಾಗಿ ಅಡಿಗೆ ಅನಿಲ ಡೀಸೆಲ್ ಪೆಟ್ರೋಲ್ ಇತ್ಯಾದಿ ಅಗತ್ಯ ಇರುವ ವಸ್ತುಗಳ ಬೆಲೆ ಏರಿಕೆ ಹಾಗೂ ಭೂ ಸುಧಾರಣಾ ಮಸೂದೆ ವಿರುದ್ಧ ಕಾಮಗಾರಿ ಕಾನೂನು ತಿದ್ದುಪಡಿ ವಿರುದ್ಧ ಇತ್ಯಾದಿ ಹಲವಾರು ಸಮಸ್ಯೆಗಳನ್ನ ಇವತ್ತು ದೇಶದಲ್ಲಿ ಜನ ಎದುರಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ನಾನು ಈ ಮೂಲಕ ಮನವಿ ಮಾಡೋದು ಏನಪ್ಪಾ ಅಂದ್ರೆ ದಿನ ಬಳಕೆಯ ವಸ್ತುವನ್ನಾದ್ರೂ ಆಗ್ಲಿ ಅಂತ ಅಡಿಗೆ ಅನಿಲಾಗಿರ್ಲಿ ಇಂಥ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯನ್ನ ಇಳಿಸಿ ಜನಸಾಮಾನ್ಯರಿಗೆ ಆ ಒಂದು ಸುಧಾರಣೆ ಈಗ ತಾನೇ ಕೋವಿಡ್ ಇಂದ ಸುಧಾರಣೆ ತಗೊಂಡಿದ್ದಾರೆ. ಹಾಗಾಗಿ ಜನಸಾಮಾನ್ಯರಿಗೆ ಜೀವನ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡಿಕೊಡ್ತಾ ಇದ್ದೀವಿ. ಗ್ಯಾಸ್, ಪೆಟ್ರೋಲ್, ದಿನಬಳಕೆ ವಸ್ತುಗಳು ಹೆಚ್ಚಳ ಮಾಡಿದ್ದಾರೆ. ಅವರಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ ಕಡಿಮೆ ಇಳಿಸಬೇಕು, ಬಡವರು ಕೂಲಿ ಕಾರ್ಮಿಕರಿಗೆ ತುಂಬ ತೊಂದರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ದಲಿತ ಮುಖಂಡ ಶಿವಕುಮಾರ್ ಮಾತನಾಡಿ, ಕೆಲಸವಿಲ್ಲದೆ ಜನರು ಮನೆಯಲ್ಲಿ ಕೂರುವಂತಾಗಿದ್ದು ಹೊತ್ತಿನ ಊಟಕ್ಕೂ ಪರಿತಪಿಸುತ್ತಿರುವ ಕಾಲಘಟ್ಟದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿರುವುದು ದುರಂತ ಎಂದರು. ಗೋಷ್ಠಿಯಲ್ಲಿ ದಲಿತ ಮುಖಂಡ ರಾಜು, ಮಹೇಶ್ ಮತ್ತಿತರರು ಹಾಜರಿದ್ದರು.